ಶುಕ್ರವಾರದ ಬಾಂಬ್ ಬ್ಲಾಸ್ಟ್ನಲ್ಲಿ ಒಟ್ಟು 9 ಜನ ಗಾಯಗೊಂಡಿದ್ರು. ಅದರಲ್ಲಿ 4 ಇಲ್ಲಿ ತನಕ ಡಿಸ್ಚಾರ್ಜ್ ಆಗಿದ್ದಾರೆ. ಬಟ್ ಬಾಂಬ್ ಬ್ಲಾಸ್ಟ್ನ ನಂತರ ಸರ್ಕಾರ ಹೇಳಿದ್ದು ಒಂದು ವಿಚಾರ, ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನ ಕಂಪ್ಲೀಟ್ ಆಗಿ ನಾವೇ ಭರಿಸ್ತೀವಿ ಅಂತ ಸರ್ಕಾರ ಹೇಳ್ಕೊಂಡಿತ್ತು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದೇ ಅಭಯವನ್ನ ಕೊಟ್ಟಿದ್ರು. ಆದ್ರೆ ಕೊಟ್ಟ ಮಾತಿನಂತೆ ನುಡಿದಂತೆ ನಡ್ಕೊಳ್ತಾ ಇಲ್ಲ ಸರ್ಕಾರ ಅನ್ನೋ ಅಸಮಾಧಾನವನ್ನ ಆಸ್ಪತ್ರೆ ಸಿಬ್ಬಂದಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಏನಾಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಬಾಂಬ್ ಬ್ಲಾಸ್ಟ್ ಕೇಸ್, ಚಿಕಿತ್ಸಾ ವೆಚ್ಚ ಟೂಸ್, ಗಾಯಾಳುಗಳಿಗೆ ಭರವಸೆ ಕೊಟ್ಟ ಸರ್ಕಾರ ಸೈಲೆಂಟ್, 4 ಡಿಸ್ಚಾರ್ಜ್, ಸಂದಾಯವಾಗದ ಹಣ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ 9 ಜನ ಗಾಯಾಳುಗಳು ಆಸ್ಪತ್ರೆ ಸೇರಿದ್ರು. ವೈದೇಹಿಯಲ್ಲಿ 6 ಜನ, ಬ್ರೂಕ್ಸ್ ಫೀಲ್ಡ್ ಆಸ್ಪತ್ರೆಯಲ್ಲಿ 3 ಜನ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ರು. ಇನ್ನು ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿ ಸರ್ಕಾರದಿಂದ ಚಿಕಿತ್ಸಾ ವೆಚ್ಚವನ್ನ ಭರಿಸೋದಾಗಿ ಘೋಷಣೆ ಮಾಡಿದ್ರು. ಆದ್ರೆ ಇಲ್ಲಿ ತನಕ ವೈದೇಹಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ 3, ಬ್ರೂಕ್ಸ್ ಆಸ್ಪತ್ರೆಯಲ್ಲಿ ದೀಪಾಂಶು ಡಿಸ್ಚಾರ್ಜ್ ಆಗಿದ್ರೂ ಕೂಡ ಹಣ ಸಂದಾಯ ಆಗಿಲ್ಲ. ಇತ್ತ ಸರ್ಕಾರಿ ಪ್ರತಿನಿಧಿಗಳು ಯಾರು ಕೂಡ ವೆಚ್ಚ ಭರಿಸೋ ಬಗ್ಗೆ ಮಾತನಾಡ್ತಿಲ್ವಂತೆ. ಹೀಗಾಗಿ ಸರ್ಕಾರದ ವಿರುದ್ಧ ಶಾಸಕ ಲಿಂಬಾವಳಿ ಅಸಮಾಧಾನವನ್ನ ಹೊರಹಾಕಿದ್ರು. ಯಾವುದೇ ಮಾಹಿತಿಗಳು ಒಳಗಿಲ್ಲ. ನಾನು ಪೇಷಂಟ್ಗಳಿಗೂ ಕೇಳಿದೆ, ಡಾಕ್ಟರ್ಸ್ಗೂ ಹಾಸ್ಪಿಟಲ್ಗೂ ಕೇಳಿದೆ. ತಕ್ಷಣ ಸರ್ಕಾರ ಹೊರಗೆ ಬಂದು ಹೇಳೋದಾಗಿದ್ರೆ ಕಮ್ಯುನಿಕೇಶನ್ ಮಾಡಬೇಕು. ಅವ್ರು ಕಮ್ಯುನಿಕೇಶನ್ ಮಾಡೋದ್ರಲ್ಲಿ ಏನಾದ್ರು ನಿಧಾನ ಮಾಡಿದ್ರೆ ತಕ್ಷಣ ಅವ್ರು ಕಮ್ಯುನಿಕೇಟ್ ಮಾಡಲಿ, ನಾನು ಕೂಡ ಸರ್ಕಾರದ ಗಮನ ಸೆಳೀತೇನೆ. ಇನ್ನು ಬ್ರೂಕ್ಸ್ ಫೀಲ್ಡ್ ಆಸ್ಪತ್ರೆಯಲ್ಲಿ 3 ರೋಗಿಗಳು ಚಿಕಿತ್ಸೆಯನ್ನ ಪಡಿತಾ ಇದ್ದು ಅದರಲ್ಲಿ ಒಬ್ಬರು ಡಿಸ್ಚಾರ್ಜ್ ಆಗಿದ್ದಾರೆ. ಸರ್ಕಾರ ಅಥವಾ ಅಧಿಕಾರಿಗಳು ಯಾರೂ ಬಂದು ವೆಚ್ಚ ಭರಿಸೋ ಬಗ್ಗೆ ಮಾತನಾಡಿಲ್ಲ ಅಂತ ಬ್ರೂಕ್ಸ್ ಫೀಲ್ಡ್ ಡೈರೆಕ್ಟರ್ ಡಾಕ್ಟರ್ ಪ್ರದೀಪ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಈಗ ಸದ್ಯಕ್ಕೆ ಯಾರು ಏನು ಮಾತಾಡಲಿಲ್ಲ ಅಂತ ನಿಮಗೆ ಆಗಲೇ ತಿಳಿಸಿದೆ. ಮತ್ತೆ ಅದನ್ನೇ ಬೇಕಾಗಿಲ್ಲಪ್ಪ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದೋಸ್ ಕಾಂಟ್ರವರ್ಸಿ. ನಿಮಗೆ ಗೊತ್ತು ಇದ್ರ ಸೆನ್ಸಿಟಿವಿಟಿ ಏನಂತ. ಈಗ ನಾವು ಪೇಮೆಂಟ್ ಇನ್ನೂ ಮಾಡಿಸಿಲ್ಲ, ಯಾರು ಪೇಮೆಂಟ್ ಮಾಡಿಲ್ಲ ಈಗ ತನಕ. ಅರ್ಥ ಆಯ್ತಲ್ಲ? ಇನ್ನು ಸರ್ಕಾರ ಬಾಂಬ್ ಬ್ಲಾಸ್ಟ್ ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚ ಭರಿಸೋ ಭರವಸೆ ನೀಡಿ ಸುಮ್ಮನೆ ಇರೋದು ಸರಿಯಲ್ಲ. ಸರ್ಕಾರ ಚಿಕಿತ್ಸಾ ವೆಚ್ಚವನ್ನ ಭರಿಸದೆ ಹೋದ್ರೆ ಗಾಯಾಳುಗಳು ಕುಟುಂಬಸ್ಥರು ಭರಿಸಬೇಕಾಗತ್ತೆ. ಕೂಡಲೇ ಎಚ್ಚೆತ್ಕೊಂಡು ಚಿಕಿತ್ಸಾ ವೆಚ್ಚ ಭರಿಸ್ತಾರಾ? ಅದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.